ಬಂಗಾರದ ಕೊತ್ವಾಲರೇ, ಸರಿಯಾಗಿ ಹೇಳಿ, ಏನು ಹೇಳಲು ಹೊರಟಿದ್ದೀರೆಂದು? ಮಹಾರಾಜರೇ, ನಿಮ್ಮ ಆದೇಶದಂತೆ ಶವವನ್ನು ತೆಗೆದುಕೊಂಡು ಬಾವಿಯಲ್ಲಿ ಎಸೆಯಲು ಹೋಗಿದ್ದೆ. ಶವವನ್ನು ಎಸೆದು ಬರುತ್ತಿರುವಾಗ ಅದೇ ರಸ್ತೆಯಲ್ಲಿ ಮಹಾರಾಜರೇ. ಯಾರು? ರಂಗ, ಸೀನಾ, ಎಲ್ಲೋದ್ರಿ? ನನ್ನೊಬ್ಬನೇ ಬಿಟ್ಟು ಎಲ್ಲೋಗ್ಬಿಟ್ರಿ ನೀವು? ರಂಗ, ಅವರಿಲ್ಲದೆ ನೀನು ನಡುಗುತ್ತಿರುವೆಯಾ? ಯಾರದು? ಎದುರುಗ್ ಬಂದ್ ಮಾತಾಡು. ನಿನ್ನ ಎದುರಲ್ಲೇ ಇದ್ದೀನಿ, ಆದರೆ ನನಗೆ ಮನುಷ್ಯರಿಗೆ ಇರುವಂತ ಶರೀರವಿಲ್ಲ. ಅದಕ್ಕೆ ನಾನು ನಿನಗೆ ಕಾಣಿಸುತ್ತಲೇ ಇಲ್ಲ. ನೋಡು, ನೀನ್ ಯಾರಾಗಿದ್ರು ನನ್ ಮುಂದೆ ಬಾ. ನೋಡು, ನಾನು ನಗರದ ಕೋತ್ವಾಲ. ನಾನು ನಿನ್ನ ಕಾರಾಗೃಹದಲ್ಲಿ ಬಂಧಿ ಮಾಡಿಸ್ತೀನಿ. ನೀನು ನನ್ನನ್ನು ಕಾರಾಗೃಹಕ್ಕೆ ಹಾಕುವೆಯಾ? ನಿನಗೆ ನನ್ನ ಶಕ್ತಿಯ ಬಗ್ಗೆ ತಿಳಿದಿಲ್ಲವೆಂದು ಕಾಣುತ್ತದೆ. ನಾನು ಈಗಲೇ ತೋರಿಸುತ್ತೇನೆ. ನಮ್ಮ ರಾಜ್ಯದಲ್ಲಿ ಇದೇನಾಗುತ್ತಿದೆ? ಮೃತ ವ್ಯಕ್ತಿ ಜೀವಂತವಾಗುತ್ತಿದ್ದಾನೆ. ಕೊತ್ವಾಲರ ಮೇಲೆ ಅದೃಶ್ಯ ಶಕ್ತಿ ಆಕ್ರಮಣ ಮಾಡುತ್ತಿದೆ. ಗುರುಗಳೇ, ಇವೆಲ್ಲ ಏನು? ಮಹಾರಾಜರೇ, ನನ್ನ ಪ್ರಕಾರ ನಾವು ಮೊದಲಿಗೆ ಈ ಶವವನ್ನು ಅಗ್ನಿಯಲ್ಲಿ ಭಸ್ಮ ಮಾಡಬೇಕು. ಇಲ್ಲದಿದ್ದರೆ ಮತ್ತೆ ಇದು ಜೀವಂತವಾಗಬಹುದು. ಶೋಂ ಚೀಂ ವಿಚಾಯ್, ಶೋಂ ಚೀಂ ವಿಚಾಯ್, ಶೋಂ ಚೀಂ ವಿಚಾಯ್, ಶೋಂ ಚೀಂ ವಿಚಾಯ್. ಇದು ಯಾರು? ಇಲ್ಲಿ ಏಕೆ ಬಂದ? ಮೃತ್ಯುವೇ ಸತ್ಯ, ಉಳಿದದ್ದೆಲ್ಲ ವ್ಯರ್ಥ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಶವವನ್ನು ಇಷ್ಟು ಸರಳವಾಗಿ ನಾಶ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಮತ್ತೆ ಜೀವ ಬಂದು ಮರಳಿ ಬರುತ್ತದೆ. ಇದರ ಉದ್ದೇಶ ಪೂರ್ಣವಾಗುವವರೆಗೂ ಇದು ಬರುತ್ತಲೇ ಇರುತ್ತದೆ. ನಾಳೆ ಆಸ್ಥಾನಕ್ಕೆ ಒಬ್ಬ ತಾಂತ್ರಿಕ ಬರುತ್ತಾನೆ. ಅವನು ನಿಮ್ಮಲ್ಲಿ ಸಹಾಯ ಕೇಳುತ್ತಾನೆ. ನೀವು ಸಹಾಯ ಮಾಡಬೇಡಿ. ನೀವು ನನ್ನ ಮಾತನ್ನು ಮೀರಿ ಸಹಾಯ ಮಾಡಿದರೆ ನೀವು ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವಂತಹ ಪಾಠವನ್ನು ಕಲಿಸುತ್ತೇನೆ. ಈಗ ನಿನ್ನ ಮೇಲೆ ಆಕ್ರಮಣ ಮಾಡಿದವನು ಈಗ ನನಗೆ ಬಂದಿಯಾಗಿದ್ದಾನೆ. ಹೌದೇ? ಇಲ್ಲಿ ನೋಡು, ನಾನು ಸರಿಯಾದ ಸಮಯಕ್ಕೆ ಅಲ್ಲಿ ಬಾರದಿದ್ದರೆ ನೀನು ಈ ಘಟನೆಯನ್ನು ಇಲ್ಲಿ ಹೇಳಲು ಉಳಿಯುತ್ತಿರಲಿಲ್ಲ. ಏಕೆಂದರೆ ಮೃತ್ಯುವೇ ಸತ್ಯ, ಉಳಿದದ್ದೆಲ್ಲ ವ್ಯರ್ಥ. ದೂರ ಇಡು, ನನ್ನಿಂದ ದೂರ ಇಡು. ಮಹಾರಾಜರೇ, ಮೊದಲಿಗೆ ಇದರಲ್ಲಿ ಏನಿದೆ ಎಂದು ಕೇಳಿ. ಈ ಜೋಳಿಗೆಯೊಳಗೆ ಆ ರಾಕ್ಷಸನ ಆತ್ಮವಿದೆ. ಪ್ರಳಯನಾಥನ ಸೇವಕರಲ್ಲಿ ಒಬ್ಬನದು ಇದು. ಈ ಪ್ರಳಯನಾಥ ಯಾರೆಂದು ಹೇಳಿ. ಪ್ರಳಯನಾಥ ಇಲ್ಲಿ ನಿಮ್ಮ ಮುಂದೆ ಶವವಾಗಿರುವವನೇ ಪ್ರಳಯನಾಥ. ಶ್ರೀಯುತರೇ, ತಾವಾರೆಂದು ಹೇಳುತ್ತೀರೇನು? ಪ್ರಣಾಮ ಮಹಾರಾಜರೇ, ನನ್ನ ಹೆಸರು ಕಾಲಭೈರವ. ಅದು ನೀವು ಈ ಶವದ ಬಗ್ಗೆ ಮಾಹಿತಿಯನ್ನು ಕೊಡಬಹುದೇ? ಇದರ ಹೆಸರು ಪ್ರಳಯನಾಥ. ಇವನನ್ನು ನಾವು 500 ವರ್ಷಗಳಿಂದ ಹಿಂಬಾಲಿಸುತ್ತಿದ್ದೇವೆ. ಕರಿ ಭೈರವ,
ಕಾಲಭೈರವ, ಏನು ಮಾತನಾಡುತ್ತಿರುವಿರಿ ನೀವು? ನಿಮ್ಮನ್ನು ನೋಡಿದರೆ ನಿಮಗೀಗ 50 ವರ್ಷವೂ ಆದಂತೆ ಕಾಣುತ್ತಿಲ್ಲ. ಆದರೆ ನೀವು ಹೇಳುತ್ತಿದ್ದೀರಿ ಇವನನ್ನು 500 ವರ್ಷಗಳಿಂದ ಹುಡುಕುತ್ತಿದ್ದೇನೆಂದು. ಈ ಜೋಳಿಗೆಯನ್ನು ತೆಗೆದುಕೊಳ್ಳಿ. ನಾವು ಇವರ ಪ್ರಶ್ನೆಗೆ ಉತ್ತರಿಸಬೇಕು. ಇಲ್ಲ 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 ನಾನಿದನ್ನು ಹಿಡ್ಕೊಳಲ್ಲ. ನಿಮ್ ಜೋಳಿಗೆ ಹಿಡ್ಕೊಂಡೇನೆ ಉತ್ತರ ಕೊಡಿ. ಹಾ, ನೋಡುವುದಕ್ಕೆ ನೀವು ಪಂಡಿತರಂತೆ ಕಾಣುತ್ತೀರಿ. ನೋಡುವುದಕ್ಕೇನು? ನಾನು ಪಂಡಿತನೇ, ಮಹಾಪಂಡಿತ, ರಾಜಗುರು, ವಿಜಯನಗರದ ಮಹಾಗುರು. ಹಾಗಾದರೆ ನಿಮಗೆ ಯೋಗ ಶಕ್ತಿಯ ಬಗ್ಗೆಯೂ ತಿಳಿದಿರಬೇಕು. ಹೌದು, ತಿಳಿದಿದೆ. ಯೋಗಾಭ್ಯಾಸ ಮಾಡುತ್ತಿರಬೇಕು. ಮಾಡುತ್ತೇವೆ, ಅವಶ್ಯವಾಗಿ ಯೋಗ ಮಾಡುತ್ತೇವೆ. ಅದಕ್ಕೆ ನೀವು 90 ವರ್ಷವಾಗಿದ್ದರೂ 60 ವರ್ಷದವರಂತೆ ಕಾಣುತ್ತೀರಿ. ಸತ್ಯವಾದ ಮಾತು. 90 ವರ್ಷ? ಅರೇ ಕರಿ ಭೈರವ, ಕಾಲಭೈರವ, ನಮಗಿನ್ನೂ 60 ವರ್ಷವೂ ಆಗಿಲ್ಲ. ಏನು ಮಾತಾಡುತ್ತೀರಿ ನೀವು? ಮಹಾರಾಜರೇ, ನೀವಾದರೂ ಹೇಳಿ, ನಾವು 60 ವರ್ಷದವರಂತೆ ಕಾಣುತ್ತೇವೆ. ಕಾಲಭೈರವರೇ, ನೀವು ನಮಗೆ ಮೊದಲು ಈ ಪ್ರಳಯನಾಥ ಯಾರೆಂದು ಹೇಳಿ. ಈ ಪ್ರಳಯನಾಥ ಒಂದು ಪಿಶಾಚಿ. ನಮ್ಮ ಸಾಧನೆಯನ್ನು ಪೂರ್ಣಗೊಳಿಸಲು ಈ ಪಿಶಾಚಿ ಅವಶ್ಯಕತೆ ತುಂಬಾ ಇದೆ. ನಾವು ಕಳೆದ 500 ವರ್ಷಗಳಿಂದ ಇದನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಆದರೆ ಇದು ನಮ್ಮ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸುತ್ತಿದೆ. ನಮ್ಮ ಅನುಷ್ಠಾನವನ್ನು ವಿಫಲಗೊಳಿಸುತ್ತಿದೆ. ಆದರೆ ಇವನಿಗೆ ನಮ್ಮ ಮೇಲೆ ದ್ವೇಷವೇಕೆ? ನಮ್ಮ ಮೇಲೆ ಆಕ್ರಮಣ ಏಕೆ ಮಾಡಿದ? ಅದು 2 ಬಾರಿ. ಇದಕ್ಕೆ ಗೊತ್ತಿತ್ತು. ನಾವು ನಮ್ಮ ಸಿದ್ಧಿಯ ಸಾಧನೆಗಾಗಿ ನಿಮ್ಮ ಬಳಿ ಬರುವೆವೆಂದು. ಮಹಾರಾಜರೇ, ನಾವು ಈ ಅನುಷ್ಠಾನವನ್ನು ಮಾಡುವಾಗ ನಿಯಂತ್ರಣದಲ್ಲಿರುವುದಿಲ್ಲ. ಮತ್ತೆ ಆ ಸಮಯದಲ್ಲಿ ನಮ್ಮ ರಕ್ಷಣೆಗಾಗಿ ಎಂತಹ ವ್ಯಕ್ತಿಯ ಅವಶ್ಯಕತೆ ಇರುತ್ತದೆ ಎಂದರೆ, ತನ್ನ ಬುದ್ಧಿಬಲದ ಜೊತೆಗೆ ಯುದ್ಧ ಕಲೆಯನ್ನು ಕರಗತ ಮಾಡಿಕೊಂಡು ಪ್ರಳಯನಾಥನ ಎಲ್ಲಾ ತಂತ್ರಗಳನ್ನು ವಿಫಲ ಮಾಡುವಂತವನು. ಅವನು ನಮ್ಮ ಅನುಷ್ಠಾನಕ್ಕೆ ನಮಗೆ ಸಹಾಯ ಮಾಡಬೇಕು. ನಾವು ನಿಮ್ಮ ಬಗ್ಗೆ ಕೇಳಿದ ನಂತರ ನಿಮ್ಮನ್ನು ನೋಡಲು ಇಚ್ಛಿಸಿದೆವು. ಹಾಗೂ ಈ ವಿಷಯ ಪ್ರಳಯನಾಥನಿಗೂ ತಿಳಿದು ಬಂದಿತು. ಅದಕ್ಕೆ ಅವನು ನಿಮ್ಮನ್ನು ಕೊಲ್ಲಲು ಪ್ರಯತ್ನಿಸಿದ. ಮಹಾಶಯರೇ, ನೀವು ಹೇಳುತ್ತಿರುವುದೇನೆಂದರೆ ಈ ಪ್ರಳಯನಾಥನು ನಿಮ್ಮ ಎಲ್ಲಾ ಅನುಷ್ಠಾನಗಳನ್ನು ವಿಫಲಗೊಳಿಸಿದ. ಅಂದರೆ ನೀವು ಹೇಳುತ್ತಿರುವ ಮಾತಿನ ಅರ್ಥವೇನೆಂದರೆ, ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನಮಗೆ ಸಹಾಯ ಮಾಡಿದ ಎಲ್ಲ ವ್ಯಕ್ತಿಗಳನ್ನು ಇವನು ಕೊಂದಿದ್ದಾನೆ. ಮಹಾರಾಜರೇ, ನನಗೆ ಪೂರ್ಣ ನಂಬಿಕೆ ಇದೆ ನೀವು ನನಗೆ ಸಹಾಯ ಮಾಡುವಿರೆಂದು. ಒಳ್ಳೆಯದು. ನಿಮ್ಮ ಪ್ರಕಾರ ನಿಮ್ಮ ಅನುಷ್ಠಾನ ಪೂರ್ಣಗೊಳ್ಳಲು ನಿಮಗೆ ಒಬ್ಬ ಬುದ್ಧಿವಂತ ಹಾಗೂ ಯುದ್ಧ ನೈಪುಣ್ಯವುಳ್ಳವನು ನಿಮಗೆ ಬೇಕಿರುವನು ಅಲ್ಲವೇನು? ಅಂಥವರು ನಮ್ಮ ರಾಜ್ಯದಲ್ಲಿ ಬಹಳ ಇದ್ದಾರೆ. ಆದರೆ ಅವರೆಲ್ಲರಿಗಿಂತ ಶ್ರೇಷ್ಠರು ನಮ್ಮ ಇಲ್ಲ 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 ಮಹಾರಾಜರೇ, ಅದು ಮಚಲಿಪಟ್ಟಣ. ಅದು ನಾವು ತುರ್ತಾಗಿ ಮಚಲಿಪಟ್ಟಣಕ್ಕೆ ಹೋಗಬೇಕಾಗಿದೆ ಮಹಾರಾಜರೇ. ಮತ್ತೆ ಮಚಲಿಪಟ್ಟಣ? ನಾವು ಪ್ರತಿ ಬಾರಿ ನಿಮಗೆ ಕೆಲಸ ಹೇಳಲು ಪ್ರಯತ್ನಿಸಿದಾಗ ನೀವು ಮಚಲಿಪಟ್ಟಣಕ್ಕೆ ಹೋಗಬೇಕಾಗುತ್ತದೆ ಅಲ್ಲವೇ? ಮಹಾರಾಜರೇ, ಅದೇನೆಂದರೆ ಅಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ, ಅದಕ್ಕೆ ನಾವು ಹೊರಡಬೇಕಿದೆ. ಮಹಾರಾಜರೇ, ಇವರು ಸುಳ್ಳು ಹೇಳುತ್ತಿದ್ದಾರೆ. ಇಲ್ಲ 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 ಮಹಾರಾಜರೇ, ನಾವು ಸತ್ಯವನ್ನು ಹೇಳುತ್ತಿದ್ದೇವೆ. ಮಹಾರಾಜರೇ, ಯುದ್ಧ ಕಲೆಯಲ್ಲಿ ನೈಪುಣ್ಯವನ್ನು ಪಡೆಯದಿದ್ದರೂ ಚಿಂತೆ ಇಲ್ಲ, ಆದರೆ ಬುದ್ಧಿವಂತನಾಗಿರಬೇಕು. ನಾವು ಅನುಷ್ಠಾನಕ್ಕೆ ಕುಳಿತಾಗ ನಮ್ಮ ಸುತ್ತಲೂ ಗಡಿಯನ್ನು ನಿರ್ಮಿಸುತ್ತೇವೆ. ಆ ಗಡಿಯನ್ನು ದಾಟುವುದು ಪ್ರಳಯನಾಥನಿಂದಲೂ ಸಾಧ್ಯವಿಲ್ಲ. ಅವನು ತನ್ನ ಬುದ್ಧಿವಂತಿಕೆಯಿಂದ ನನ್ನನ್ನು ರಕ್ಷಿಸುತ್ತಿರುವ ವ್ಯಕ್ತಿಯನ್ನು ಗಡಿಯಿಂದ ಹೊರತರುತ್ತಾನೆ ಹಾಗೂ ನಂತರ ಅವನನ್ನು ಜೀವಂತವಾಗಿ ಕೊಲ್ಲುತ್ತಾನೆ. ಬುದ್ಧಿವಂತ. ಗುರುಗಳೇ, ಹೇಳಿ. ಪಂಡಿತ ರಾಮಕೃಷ್ಣ, ವಿಜಯನಗರದಲ್ಲಿ ಎಲ್ಲರಿಗಿಂತ ಬುದ್ಧಿವಂತ ವ್ಯಕ್ತಿ ಪಂಡಿತ ರಾಮಕೃಷ್ಣ ಮಾತ್ರ.
ಇಲ್ಲ 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 ನಾನಂತೂ ನಿಮ್ಮ ಮಾತು ಸತ್ಯ ಗುರುಗಳೇ. ನೀವೇ ನಮ್ಮ ಶ್ರೇಷ್ಠ ಸಲಹೆಗಾರರು. ಒಳ್ಳೆಯದು ಮಹಾರಾಜರೇ. ಅಯ್ಯೋ ಇಲ್ಲ ಇಲ್ಲ ನಾನಂತೂ ಏನು ಇಲ್ಲ 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 ಪಂಡಿತ ರಾಮಕೃಷ್ಣ, ನೀವು ಬಹುದೊಡ್ಡ ರಾಜಭಕ್ತ. ನೀವು ಅದನ್ನು ಈಗ ಸಾಬೀತುಪಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ನೀವೇಕೆ ಹಿಂಜರಿಯುತ್ತಿರುವಿರಿ? ಮಹಾರಾಜರೇ, ನಾನಂತೂ ಪಂಡಿತ ರಾಮಕೃಷ್ಣರೇ, ನಾಳೆ ಅಮಾವಾಸ್ಯೆ ರಾತ್ರಿ ಮತ್ತೆ ಅನುಷ್ಠಾನವು ಅಮಾವಾಸ್ಯೆ ರಾತ್ರಿ ಆಗುವುದಿಲ್ಲ. ಪಂಡಿತ ರಾಮಕೃಷ್ಣರೇ, ಇದು ನಮ್ಮ ಆದೇಶ. ನೀವು ಕಾಲಭೈರವರ ಅನುಷ್ಠಾನಕ್ಕೆ ಸಹಾಯ ಮಾಡಬೇಕು. ಅತಿ ಉತ್ತಮ ಮಹಾರಾಜರೇ, ಅತಿ ಉತ್ತಮ. ಪಂಡಿತ ರಾಮಕೃಷ್ಣ, ವಿಜಯನಗರದ ಮೇಲೆ ಸಂಕಟ ಬಂದಾಗೆಲ್ಲ ನೀವು ಅದನ್ನು ಹೇಗೆ ಪರಿಹರಿಸಿರುವರೋ ಹಾಗೆ ಈ ಸಂಕಟವನ್ನು ಪರಿಹರಿಸುವಿರಿ ಎಂದು ನನಗೆ ಪೂರ್ಣವಾಗಿ ವಿಶ್ವಾಸವಿದೆ. ನಡೆಯಿರಿ, ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರುತ್ತದೆ. ರಾಮ ಕೃಷ್ಣ. ಸತ್ತೆ. ರಾಮಕೃಷ್ಣರೇ, ಏನಾದರೂ ಹೇಳಿದಿರೇ? ನಿಮ್ಮ ಆಜ್ಞೆಯಂತೆಯೇ ಆಗಲಿ ಮಹಾರಾಜರೇ. ಒಳ್ಳೆಯದು. ನಮ್ಮ ಈ ಅನುಷ್ಠಾನ ಪೂರ್ಣವಾಗುವವರೆಗೂ ಈ ಶವವನ್ನು ಬಿಗಿ ಭದ್ರತೆಯಲ್ಲಿಡಿ. ರಾಮ, ಈ ನರಪಿಶಾಚಿ ನಮ್ಮನ್ನ ನಿಜವಾದ ಪಿಶಾಚಿ ಮುಂದೆನೆ ತಂದು ನಿಲ್ಸಿದಾನೆ. ಇವಾಗ ಏನ್ ಮಾಡೋದು? ಈಗ ಹೇಗೆ ತಪ್ಪಿಸಿಕೊಳ್ಳುವೆ ನೋಡುತ್ತೇನೆ. ನೀವು ಬಂದ್ಬಿಟ್ರಾ? ಹಾ, ನೀನ್ ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳೋ ಅದನ್ನೆಲ್ಲ ಮಾಡ್ಬಿಡ್ತೀನಿ. ಒಳ್ಳೆಯದು. ಹಾಗಾದ್ರೆ ನಾನು ಪಟ್ಟಿ ಮಾಡ್ತೀನಿ. ಅಮ್ಮ, ನಿಮ್ಗೂ ಏನಾದ್ರೂ ಕೆಲಸ ಇದ್ರೆ ಮಾಡಿಸ್ಕೊಳ್ಳಿ. ಶಾರದಾ ಮಹಾತಾಯಿ, ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತನಾದ್ರೂ ಕೇಳು. ಯಾಕೆ? ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಹೌದು, ಶಾಶ್ವತವಾಗಿ. ಕಾಲಭೈರವರು ಅನುಷ್ಠಾನ ಮಾಡುವಾಗ ನಾನು ಅವರ ರಕ್ಷಣೆ ಮಾಡಬೇಕೆಂದು ಮಹಾರಾಜರು ಹೇಳಿದ್ದಾರೆ. ನೀನ್ ರಕ್ಷಣೆ ಮಾಡ್ತೀಯಾ? ನೀನೇ ರಕ್ಷಣೆ ಮಾಡ್ಕೊಳಕ್ ಬರಲ್ಲ? ಅದೇ ನಾನು ಹೇಳಿದ್ದು. ಹಾ, ಮಹಾರಾಜರಿಗೆ ಅರ್ಥನೇ ಆಗ್ತಿಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು ತಾನೆ. ಅದು ಬಾಬಾ ಕಾಲಭೈರವ ಯಾರು? ನೀವು ಯಾವ ಅನುಷ್ಠಾನದ ಬಗ್ಗೆ ಮಾತಾಡ್ತಿದ್ದೀರಿ? ಗೊತ್ತೇ ಇಲ್ಲ ಈ ಕಾಲಭೈರವರು ಯಾರು ಅಂತ. ಅವರು ಭಯಾನಕ ಪಿಶಾಚಿಯಾದ ಪ್ರಳಯನಾಥನನ್ನು ಹಿಡಿಯಲು ಅನುಷ್ಠಾನ ಮಾಡಲು ಹೊರಟಿದ್ದಾರೆ. ಆದ್ರೆ ಈ ಪಿಶಾಚಿ ಎಲ್ಲಿಂದ ಬಂದ? ಶಾರದಾ, ಇದು ಅದೇ ಪಿಶಾಚಿ ನೆನ್ನೆ ಮನೆ ಹತ್ರ ಬಂದಿತ್ತಲ್ಲ. ಮೊದಲು ನನಗೆ ಎಚ್ಚರಿಕೆ ನೀಡಿತ್ತು, ಈಗ ಮಹಾರಾಜರ ಮೇಲೆ ಆಕ್ರಮಣ ಕೂಡ ಮಾಡಿದೆ. ಪಿಶಾಚಿ ಅಂತೆ, ಕಾಲಭೈರವರಂತೆ. ಅಮ್ಮ, ಅಪ್ಪ, ಈ ರಾತ್ರಿಯಲ್ಲಿ ಯಾಕೆ ಇವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಅವಮಾನ ಮಾಡಿಸ್ಕೊತಿದ್ದೀರಾ? ಸುಮ್ನೆ ಹೋಗಿ ಮಲ್ಕೊಳ್ಳಿ ಅಪ್ಪ. ಲಾಮ, ಇದೆಂತ ಪಿಸಾಚಿ? ನಿನಗ್ ಮೊದ್ಲ ಕಾಣಿಸ್ತಿಲ್ಲೋದು? ತಮಾಷೆ ಮಾಡ್ತಿದ್ದೀರಾ? ತಮಾಷೆ? ಆ ಪಿಶಾಚಿನೇ ನಿಮ್ ಎಲ್ರ ಮುಂದೆ ಬಂದ್ ನಿಂತಾಗ ನಿಮಗ್ ಗೊತ್ತಾಗತ್ತೆ. ಮತ್ತೆ ಲಾಮ, ಆ ಪಿಸಾಚಿ ನೋಡೋದಕ್ ಹೇಗಿದೆ? ಅದು ಕಪ್ಪು ಮೈಕಟ್ಟದ್ದು. ಅದರ ಶರೀರದ ಮೇಲೆ ವಿಚಿತ್ರವಾದ ಚಿಹ್ನೆಗಳಿವೆ. ಮರಣದ ನಂತರವೂ ಅವನ ಮುಖದಲ್ಲಿ ನಗುವಿದೆ, ನಮ್ಮನ್ನು ಹೀಯಾಳಿಸುವಂತೆ. ಆ ರಾಕ್ಷಸನನ್ನು ನೋಡಿಲ್ಲ ಎಂದು ನೀನು ದೇವರಿಗೆ 1000 ಕೋಟಿ ಪ್ರಣಾಮಗಳನ್ನು ತಿಳಿಸು. ಶಾರದಾ, ನಡಿ, ನಾವು ನಮ್ಮ ಕೊಠಡಿಗೆ ಹೋಗಿ ಮಲ್ಗೋಣ. ನಾನಂತೂ ಅಮ್ಮ ಜೊತೆ ಮಲ್ಕೋತೀನಿ. ಬನ್ನಿ ಅಮ್ಮ. ಮಾಂತ್ರಿಕರು, ಪಿಶಾಚಿ, ಶಾರದಾ, ಅಪ್ಪನೊಬ್ರಿಗೆ ಮಲ್ಗಕ್ ಬಿಡ್ಬೇಡ. ಯಾರು ಗೊತ್ತು, ಅಪ್ಪ ಹೇಳ್ತಿರೋದು ನಿಜನೂ ಆಗಿರ್ಬಹುದಲ್ವಾ? ಹೊಗೆ ಇಲ್ಲಿಂದ ಬರುತ್ತಿದೆ. ಬೆಂಕಿ! ಅಯ್ಯೋ, ಬೆಂಕಿ ಬೆಂಕಿ ಬೆಂಕಿ! ಕಾಪಾಡಿ! ಅಣ್ಣ, ಅಣ್ಣ, ಬೆಂಕಿ ಬಿದ್ದಿದೆ, ಬೆಂಕಿ ಬಿದ್ದಿದೆ! ಕಾಪಾಡಿ! ನಾನು ಹೋಗಿ ನೀರನ್ನು ತರುತ್ತೇನೆ. ಅಯ್ಯೋ, ವರ್ಣಮಾಲಾ, ದನಿಮನಿ, ಕಾಪಾಡಿ! ಅಯ್ಯೋ ಅನಂತಲಕ್ಷ್ಮಿ, ನೀನು ಯಾವಾಗ ಅವಶ್ಯಕತೆ ಬೀಳುತ್ತದೋ ಅವಾಗಲೇ ಮೂರ್ತಿಯಾಗಿ ಬಿಡುವೆಯಲ್ಲ, ಏಕೆ? ಅಯ್ಯೋ ದನಿಮನಿ,
ದನಿಮನಿ ಕಾಪಾಡಿ ಕಾಪಾಡಿ! ಅಯ್ಯೋ ಸುಟ್ಟು ಹೋಗ್ತಿದ್ದೀನಿ. ಏನಾಯ್ತು ಗುರುಗಳೇ? ಗುರುಮಾತೆ ದನಿಮನಿ ಕಾಪಾಡಿ! ಗುರುಮಾತೆ! ಅಯ್ಯೋ ದನಿಮನಿ! ಅಯ್ಯೋ ದನಿಮನಿ, ವರ್ಣಮಾಲಾಳನ್ನು ಬಿಡಿ, ನನ್ನನ್ನು ಕಾಪಾಡಿ! ಎದ್ದೇಳಿ ಗುರುಮಾತೆ! ಎದ್ದೇಳಿ! ನಾನು ಇಲ್ಲಿಗೆ ಹೇಗೆ ಬಂದೆ? ಅಯ್ಯೋ ವರ್ಣಮಾಲಾ, ನಾನು ನಿನಗೆ ಏನು ಕೆಟ್ಟದ್ದು ಮಾಡಿದ್ದೆ? ನೀನು ನನ್ನ ಧೋತಿಯನ್ನೇ ಸುಟ್ಟು ಬಿಟ್ಟಿಯಲ್ಲ. ಧೋತಿಯ ಸ್ಥಿತಿಯನ್ನು ನೋಡು. ನಾನು ಆ ಧೋತಿಯನ್ನು ತೆಗೆದಿರಲಿಲ್ಲ ಅಂದಿದ್ದರೆ ನನ್ನ ಸ್ಥಿತಿಯು ಹಾಗೆ ಆಗುತ್ತಿತ್ತು. ಅಯ್ಯೋ, ನನ್ನ ತಂಗಿ ಇನ್ನೂ ಅದೇ ಸ್ಥಿತಿಯಲ್ಲಿದ್ದಾಳೆ. ಜೋರಾಗಿ ಹೇಳಿ. ಜೈ ಮಾತೆ. ಅನಂತಲಕ್ಷ್ಮಿ, ಈಗ ಅದರ ಅವಶ್ಯಕತೆ ಇರಲಿಲ್ಲ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನಾನು ಕನಸಿನಲ್ಲಿ ನಿಮ್ಮ ಆರತಿ ಮಾಡುತ್ತಿದ್ದೇನು. ಅಯ್ಯೋ ವರ್ಣಮಾಲಾ, ಧೋತಿಯನ್ನು ತೆಗೆದುಕೊಂಡು ಬಾ, ನಾನೀಗ ಬೆತ್ತಲೆ ಸ್ಥಿತಿಯಲ್ಲಿದ್ದೇನೆ. ಆಗಲಿ ಸ್ವಾಮಿ, ಈಗಲೇ ತರುತ್ತೇನೆ. ಅಯ್ಯೋ ವರ್ಣಮಾಲಾ, ನಾನು ಸರಿಯಾದ ಸಮಯದಲ್ಲಿ ಎಚ್ಚರವಾಗದಿದ್ದರೆ ನಾನು ಇಲ್ಲೇ ಸುಟ್ಟು ಬೂದಿಯಾಗುತ್ತಿದ್ದೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನಾನು ಪ್ರಾಯಶ್ಚಿತ ಮಾಡಿಕೊಳ್ಳಲು ಸಿದ್ಧಳಾಗಿದ್ದೇನೆ. ಇಲ್ಲ, ಪ್ರಾಯಶ್ಚಿತ ಮಾಡಿಕೊಳ್ಳಲು ನನ್ನಿಂದ ನೀವು 21 ದಿನಗಳ ಕಾಲ ದೂರ ಇರಬೇಕು. ನನ್ನ ಅನುಪಸ್ಥಿತಿಯಲ್ಲಿ ನೀವು ಭೋಜನವನ್ನು ತ್ಯಾಗ ಮಾಡಬೇಕು. ಏನು? ನಿನ್ನ ಅನುಪಸ್ಥಿತಿಯಲ್ಲೇ? ಹೌದು ಸ್ವಾಮಿ, ನಾನು 21 ದಿನ ನನ್ನ ತವರು ಮನೆಯಲ್ಲೇ ಇರುತ್ತೇನೆ. ಹೌದೇ? ಸರಿ ಸರಿ ವರ್ಣಮಾಲಾ, ನಾನು ನನ್ನ ಸ್ಥಿತಿಯನ್ನು ನೋಡಿಕೊಳ್ಳುತ್ತೇನೆ. ನೀನು 21 ದಿನಗಳ ಕಾಲ ನಿನ್ನ ತವರು ಮನೆಯಲ್ಲೇ ಇರು. ಇಲ್ಲಿ ಕೇಳು, ಇನ್ನೂ ನಿನಗೆ ಮನಸ್ಸಾದರೆ 2-3 ತಿಂಗಳ ಕಾಲ ಅಲ್ಲಿಯೇ ಇರು. ನಾನು ಬೇಕಿದ್ದರೆ ಇನ್ನೂ ರಥದಲ್ಲಿ ಇರುತ್ತೇನೆ. ಇಲ್ಲಿ ಕೇಳು ವರ್ಣಮಾಲಾ, ನೀನು ನಾಳೆಯೇ ಹೊರಡು. ನಾನು ನಿನ್ನ ಪ್ರಾಯಶ್ಚಿತ್ತಕ್ಕಾಗಿ ಶೀಘ್ರವಾಗಿ ಉಪವಾಸ ಪ್ರಾರಂಭಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ. ಆಶೀರ್ವಾದ, ಆಶೀರ್ವಾದ. ಮೂರ್ಛಿತನಲ್ಲ, ಸತ್ತೇ ಹೋಗಿದ್ದ ಅವನು. ಅವನು ನಿಮ್ಮ ಚೊಂಬಿನ ಪ್ರಹಾರದಿಂದ ಮೂರ್ಛಿತನಾಗಿದ್ದ. ಈ ಚೊಂಬಿನಿಂದ ಅವರು ಮೂರ್ಛೆಯಲ್ಲ, ಆ ರಾಕ್ಷಸನ ಮೃತ್ಯುವೇ ಆಯಿತು. ಅವರ ಹೃದಯ ಬಡಿತ ನಿಂತು ಹೋದದ್ದನ್ನು ಸ್ವತಃ ಮಹಾರಾಜರೇ ಪರೀಕ್ಷಿಸಿದ್ದರು. ಇಲ್ಲ, ಅವನು ಮೂರ್ಛಿತನಾಗಿದ್ದ. ಇಲ್ಲವಾದರೆ ಅವನು ಪುನಃ ಆಕ್ರಮಣ ಮಾಡಲು ಹೇಗೆ ಬರುತ್ತಿದ್ದ? ಅದರ ಬಗ್ಗೆ ನನಗೆ ತಿಳಿದಿಲ್ಲ. ಮಹಾರಾಜರೇ, ಆ ರಾಕ್ಷಸ ಹೇಗೆ ಸತ್ತ ಎಂದು ಮಹಾರಾಣಿ ಚಿನ್ನಾದೇವಿಯವರಿಗೆ ನೀವೇ ಹೇಳಿ. ನೀವಿಬ್ಬರು ಶಾಂತರಾಗಿರಿ. ಅವನ ಮೃತ್ಯುವಿಗೆ ಕಾರಣ ನಿಮ್ಮ ಚಂಬು ಅಥವಾ ವೀಣೆಯಲ್ಲ. ಮಹಾರಾಣಿಯರಿಗೆ ಪಿಶಾಚಿಯ ಬಗ್ಗೆ ಹೇಳುವುದು ಸರಿಯಲ್ಲ. ನೀವು ಸರಿಯಾಗಿ ಹೇಳಿದಿರಿ ಮಹಾರಾಣಿ. ಬಹುಶಃ ಅವನು ಮೂರ್ಛೆಯೇ ಹೋಗಿರಬೇಕು. ಇರಲಿ, ಈಗ ನಾವು ವಿಶ್ರಾಂತಿ ಪಡೆಯ ಬಯಸುತ್ತೇವೆ. ನೀವು ನಿಮ್ಮ ಕೊಠಡಿಗೆ ಹೊರಡಬಹುದು. ಇಲ್ಲ ಮಹಾರಾಜರೇ, ಇಂದು ರಾತ್ರಿ ನಾವು ನಿಮ್ಮ ಕೊಠಡಿಯಲ್ಲಿದ್ದು ನಿಮ್ಮ ರಕ್ಷಣೆ ಮಾಡುತ್ತೇವೆ. ಹೌದು, ಇಂದು ರಾತ್ರಿ ನಾವು ಇದೇ ಕೋಣೆಯಲ್ಲಿದ್ದು ನಿಮ್ಮ ರಕ್ಷಣೆಯನ್ನು ಮಾಡುತ್ತೇವೆ. ನಾವು ಇರುತ್ತೇವೆ. ಮಹಾರಾಜರೇ, ಪುನಃ ಆ ರಾಕ್ಷಸ ಬಂದರೆ ಜೋರಾಗಿ ಕಿರುಚಿ ನಮ್ಮನ್ನು ಎಬ್ಬಿಸಿ. ಆಗಲಿ, ಒಳ್ಳೆಯದು. ನಮ್ಮನ್ನು ಎಬ್ಬಿಸಿ ಮಹಾರಾಜರೇ. ಆಗಲಿ, ಒಳ್ಳೆಯದು.